ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷಗಳಾಗಿದೆ. ಆದರೆ ಸರ್ಕಾರದ ಸಾಧನೆ ಮಾತ್ರ ಶೂನ್ಯ. ರಾಜ್ಯ ಸರ್ಕಾರ ಕಳೆದ 3 ವರ್ಷಗಳಿಂದಲೂ ಸಾಧನಾ ಸಮಾವೇಶಗಳನ್ನ ಮಾಡುತ್ತಲೇ ಇದ್ದಾರೆ. ಆದರೆ ಈ ಸರ್ಕಾರದಿಂದ ರಾಜ್ಯದ ಜನರು ವೇದನೆ ಅನುಭವಿಸುತ್ತಿದ್ದಾರೆ. ಯಾರು ಏನೇ ಆದರೂ 5 ವರ್ಷ ಲೂಟಿ ಹೊಡಿಬೇಕು ಎಂಬ ದೃಢ ಸಂಕಲ್ಪದೊಂದಿಗೆ ಕಾಂಗ್ರೆಸ್ ಸರ್ಕಾರ ಮುನ್ನಡೆಯುತ್ತಿದೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದರು. ಚಿಕ್ಕಬಳ್ಳಾಪುರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸರ್ಕಾರಕ್ಕೆ ಕಣ್ಣು ಮತ್ತು ಕಿವಿ ಎರಡೂ ಇಲ್ಲದಂತೆ ವರ್ತಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 2023-24ರಿಂದ 25-26ರವರೆಗೆ ಒಟ್ಟು 2809 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದೇಶದಲ್ಲಿ ರೈತರ ಆತ್ಮಹತ್ಯೆಗಳಲ್ಲಿ ಕರ್ನಾಟಕ 2ನೇ ಸ್ಥಾನ ತಲುಪಿದೆ. ಹಾವೇರಿ, ಬೆಳಗಾವಿ, ಕಲಬುರಗಿ ಜಿಲ್ಲೆಗಳು ಅತಿ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿವೆ ಎಂದು ಅವರು ಕಿಡಿಕಾರಿದರು. ಮೇಲೆ ದರ ಹೆಚ್ಚು ಮಾಡಿದ್ರು, ನಾವು ಸಹಿಸಿಕೊಂಡ್ವಿ. ವಿದ್ಯುತ್ ಮೇಲೆ 3-4 ಸಾರಿ ಫ್ರೀ ಅಂತ ಹೇಳಿದರು, ಆದರೆ ವಿದ್ಯುತ್ ಮೇಲೆ 3-4 ಸಾರಿ ಹೆಚ್ಚಿಸಿದ್ದಾರೆ, ನಾವು ತಡ್ಕೊಂಡ್ವಿ. ಮದ್ಯದ ಮೇಲೆ ದರ ಹೆಚ್ಚು ಮಾಡಿದರು, 50 ರೂಪಾಯಿ 60 ರೂಪಾಯಿ ಮಾಡಿದರು ಒಂದೊಂದು ಕ್ವಾರ್ಟರ್ ಮೇಲೆ, ಅದನ್ನು ಒಪ್ಕೊಂಡ್ವಿ. BMTC ಟಿಕೆಟ್ ದರ ಹೆಚ್ಚು ಮಾಡಿದರು, ಮೆಟ್ರೋ ಟಿಕೆಟ್ ದರ ಹೆಚ್ಚು ಮಾಡಿದರು, ಮನೆ ನೋಂದಣಿ ಶುಲ್ಕಗಳನ್ನು ಹೆಚ್ಚು ಮಾಡಿದರು, ವಾಹನಗಳ ಮೇಲೆ ತೆರಿಗೆ ಹೆಚ್ಚು ಮಾಡಿದರು. ಇಷ್ಟೆಲ್ಲ ಬೇಕಾದಷ್ಟು ಮಾಡಿದ್ದಾರೆ. ನಿರುದ್ಯೋಗ ಸಮಸ್ಯೆ ಅಂತೂ ಕೇಳುವಂಥವ್ರು ಬೇಡ, ಅಷ್ಟಿದ್ದಾರೆ. ಆದರೆ ಇಷ್ಟೆಲ್ಲ ನಾವು ಸಹಿಸ್ಕೊಂಡ್ವಿ. ನಿನ್ನೆ 3 ರೂಪಾಯಿ ಆಗಿದ ತಕ್ಷಣವೇ ಪೆಟ್ರೋಲ್ಗೆ ಬೆಂಕಿ ಬಿದ್ದಿಲ್ಲ, ಇವರಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ಆದರೆ ನೀವು ಡೀಸೆಲ್ ಮೇಲೆ, ಪೆಟ್ರೋಲ್ ಮೇಲೆ ನೀವು ಏರಿಕೆ ಮಾಡಿದ್ರಲ್ಲ, ಯಾಕೆ ನಿಮಗೆ ಯಾಕೆ ಅನಿಸ್ಲಿಲ್ಲ ಅವಾಗ ಕಡಿಮೆ ಮಾಡಬೇಕಾಗಿತ್ತು ಅಂತ? ಈಗ 30 ರೂಪಾಯಿ ಇದೆಯಲ್ಲ, ಕೇಂದ್ರದ ಬೆಲೆ ಎಷ್ಟಿದೆಯೋ, ಎಷ್ಟು ಟ್ಯಾಕ್ಸ್ ತಗೋತಾರೋ ನೀವು ಅಷ್ಟೇ ತಗೊಳ್ಳಿ. 20 ರೂಪಾಯಿ ಕಡಿಮೆ ಆಗುತ್ತಲ್ಲ ಅವಾಗ. 30 ರೂಪಾಯಿ ಯಾಕೆ ಇಟ್ಟಿದ್ದೀರಿ ನೀವು? ಯಾಕೆ ಮೋದಿ ಮಾತ್ರ ಎಲ್ಲ ಕಡಿಮೆ ಮಾಡಬೇಕು? ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗಿದೆ. ವರದಿ ಪ್ರಕಾರ ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳು ರಾಜ್ಯದ ಆದಾಯ ವೆಚ್ಚದ ಸುಮಾರು 15% ನುಂಗಿವೆ. 2023-24ರಲ್ಲಿ 9,271 ಕೋಟಿ ಆದಾಯ ಕೊರತೆ ಮತ್ತು 65,522 ಕೋಟಿ ಹಣಕಾಸು ಕೊರತೆ ಉಂಟಾಗಿದೆ ಎಂದು ವಿವರಿಸಿದರು. ಇನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವಿನ ಅಧಿಕಾರದ ಸಂಘರ್ಷ ಆಡಳಿತದ ಮೇಲೆ ಪರಿಣಾಮ ಬೀರಿತು. ಆಡಳಿತದಲ್ಲಿ ವರ್ಗಾವಣೆ ದಂಧೆ ಆರೋಪ, ಅಧಿಕಾರಿಗಳ ವರ್ಗಾವಣೆಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಮತ್ತು ಭ್ರಷ್ಟಾಚಾರ ಮಿತಿ ಮೀರಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.